ಒಂದ್ ನಿಮಿಷ ಮೇಡಮ್, ನೋಡಿ ಹೇಳ್ತೀನಿ. ಡ್ರೈವರ್, ರೇಡಿಯೇಟರ್ ತೂತಾಗಿ ನೀರೆಲ್ಲ ಚೆಲ್ಲೋಗಿದೆ ಮೇಡಮ್. ತೂತಾಗೋಯ್ತಾ? ಹೌದು ಮೇಡಮ್, ಹೀಟ್ ಆಗಿ ಹುಚ್ಚ ಹಿಕ್ಕೊಂಡ್ಬಿಟ್ಟಿದೆ. ಈಗ ಏನಪ್ಪ ಮಾಡೋದು? ಪಕ್ಕದೂರ್ಗೆ ಹೋಗಿ ರೇಡಿಯೇಟರ್ ವೆಲ್ಡ್ ಮಾಡಿಸ್ಬೇಕು ಮೇಡಮ್. ಎಷ್ಟೊತ್ತಾಗುತ್ತೆ? ರೇಡಿಯೇಟರ್ ಬಿಚ್ಚೋಕೆ ಅರ್ಧ ಗಂಟೆ, ಪಕ್ಕದವ್ರಿಗೆ ಹೋಗೋಕೆ 1 ಗಂಟೆ, ವೆಲ್ಡ್ ಮಾಡ್ಸೋದಕ್ಕೆ ಅರ್ಧ ಗಂಟೆ, ರಿಟರ್ನ್ ಬರೋದಕ್ಕೆ 1 ಗಂಟೆ, ಮತ್ತೆ ಫಿಕ್ಸ್ ಮಾಡಕ್ ಅರ್ಧ ಗಂಟೆ. ಅಷ್ಟೇ ತಾನೇಪ್ಪ? 3.5 ಗಂಟೆ ಇಲ್ಲೇ ಕುಳಿಬೇಕಾ? 3.5 ಗಂಟೆ ಅಲ್ವೇ? ಇವತ್ತು ಭಾನುವಾರ, ಗ್ಯಾರೇಜ್ ಏನಾದ್ರೂ ಬೀಗ ಹಾಕಿದ್ರೆ 3.5 ದಿನ ಆದ್ರೂ ಇಲ್ಲೇ ಕೊಳಿಬೇಕಾಗತ್ತೆ. ಈ ಕಾಡ್ನಲ್ಲಿ ಅಷ್ಟೊತ್ತು ಹೇಗ್ರೆ ಕಾಲ ಕಳಿಯೋದು? ಅಯ್ಯೋ ಪೆದ್ರ, ಅದು ಸಾಕಿದಾನೆ. ಮೇಡಮ್, ಅದು ಸಾಕಿದಾನೆ. ಲೇ, ಒಂದ್ ಐಡಿಯಾ ಕಣೆ. ಏನು? ಇಲ್ಲಿ ಹರಿತಿರೋ ಕನ್ನಡದ ಕಾವೇರಿನಲ್ಲಿ ಈಜಾಡೋಣವಾ? ನೋ, ಇಂಪಾಸಿಬಲ್. ಯಾಕೆ ಮೇಡಮ್? ನಾನು ನದಿಲಿ ಈಜಾಡಕ್ಕೆ ಪರ್ಮಿಷನ್ ಕೊಡಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಇಳಿಸ್ಕೊಳ್ರೆ. ಬಂದೆ ಮೇಡಮ್. ಒಂದ್ ನಿಮಿಷ ಇದೆ ಮೇಡಮ್. ನಮ್ಗೆ ಈಜಾಡೋದಕ್ಕೆ ಪರ್ಮಿಷನ್ ಕೊಟ್ರೆ ಮಾತ್ರ ನಿಮ್ಮನ್ನ ಕೆಳಗಡೆ ಇಳಿಸ್ಕೋತೀವಿ, ಇಲ್ಲ ಅಂದ್ರೆ ಓಕೆ ಓಕೆ. ಮಿಸ್ಟರ್, ತುಂಬಾ ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ಸ್ ಯಾಕೆ ಹೇಳ್ತೀರಾ ಮೇಡಮ್? ಇದೆಲ್ಲ ಒಂಥರ ಸೆಟಪ್. ಹುಡುಗಿರ ಹತ್ರ ರೌಡಿಗಳನ್ನ ಬಿಟ್ಬಿಡೋದು, ಹೀರೋ ತರ ಜಂಪ್ ಮಾಡಿ ಫೈಟ್ ಮಾಡ್ಬಿಡೋದು. ನಾವು ಥ್ಯಾಂಕ್ಸ್ ಹೇಳಿದ್ದೇನೆ ನೆಪ ಮಾಡ್ಕೊಂಡು ಆಗಾಗ ಭೇಟಿ ಕೊಟ್ಟು ಲವ್ ಶುರು ಮಾಡ್ಬಿಡೋದು. ಎಲ್ಲ ಮುಗಿದ್ಮೇಲೆ ಕೈ ಬಿಟ್ಬಿಡೋದು. ಏ ಅಲ್ಲೋಡ್ರೆ, ಅಯ್ಯೋ ಹಾಳಾದವರ ಎಲ್ಲ ಮಣ್ಣು ಪಾಲ್ ಮಾಡ್ಬಿಟ್ರಲ್ರೇ. ಪಾಪ, ಎಲ್ರಿಗೂ ತುಂಬಾ ಹೊಟ್ಟೆ ಹಸ್ಬಿಟ್ಟಿದೆ ಅಂತ ಕಾಣುತ್ತೆ. ಎಲ್ಲ ಇವಳಿಂದಾಗಿದ್ದು ನೋಡಿ. ಎಲ್ರೂ ಅಷ್ಟು ದೂರ ನಡ್ಕೊಂಡು ಹೋಗೋಣ. ಯಾವ್ದಾದ್ರು ಹಳ್ಳಿ ಸಿಕ್ಕಿದ್ರೆ ಏನಾದ್ರೂ ತಗೊಂಡ್ ಬರೋಣ. ಬನ್ನಿ ಬನ್ನಿ. ಒಳಗಡೆ ಯಾರೋ ಇರ್ಬೇಕು. ಸರ್, ಒಂಚೂರು ಜಾಗ ಬಿಡಿ. ಓ, ನೀವಾ? ಹೌದು ಸರ್, ನಾವೇ. ಏನು ಎಲ್ರು ಒಟ್ಟಿಗೆ ನಂಟೆಂಟಿಗೆ ಮುತ್ತಿಗೆ ಹಾಕಿದೀರಾ? ಈ ಪೇಂಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದನ್ನೆಲ್ಲ ನೀವೇನೋ ಸರ್ ಬರ್ದಿದ್ದು? ಎಸ್, ಪೇಂಟಿಂಗು ನನ್ನ ಹಾಬಿ. ಇಲ್ಲಿ ಕಾಣ್ತಿರೋ ರಮ್ಯ ದೃಶ್ಯನ ಚಿತ್ರಿಸೋದಕ್ಕೆ 1 ವಾರದಿಂದ ಇಲ್ಲೇ ಮೊಕ್ಕ ಮಾಡಿದೀನಿ. ನಾವ್ ಅನ್ಕೊಂಡ್ವಿ ನೀವು ಒಳ್ಳೆ ಕಲಾವಿದ್ರು ಅಂತ, ಅಲ್ವೇನೆ? ಹೌದು ಹೌದು. ಅದಾಗಿರ್ಲಿ, ನಂಟೆಂಟ್ ಒಳಗ್ ನುಗ್ಗಿ ಏನ್ ಮಾಡ್ತಾ ಇದ್ದೀರಾ? ಕೈಗೆ ಸಿಕ್ಕಿದ್ನೆಲ್ಲ ತಗೊಂಡ್ ತಿಂತಿದ್ವಿ. ಏನ್ರಿ ಮೇಡಮ್, ಇದನ್ನು ಒಂದ್ ರೀತಿ ಸೆಟಪ್ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಅದು ಸರ್, ಶಟ್ ಅಪ್. ಆಗ್ಲೇ ಥ್ಯಾಂಕ್ಸ್ ಹೇಳ್ದೆ ಹೋಗಿದ್ದಕ್ಕೆ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಹೊಟ್ಟೆ ಹಸು ಅನ್ನೋದು ಮನುಷ್ಯನ ಅಹಂಕಾರನ ಮಟ್ಟ ಹಾಕಿ ಯಾವ ಘಟ್ಟಕ್ಕೆ ಇಳಿಸುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಹೇಳ್ದೆ ಕೇಳದೆ ಟೆಂಟ್ ಒಳಗೆ ನುಗ್ಗಿದ್ದಕ್ಕೆ ನಿಮ್ಗೆಲ್ಲ ಏನ್ ಶಿಕ್ಷೆ ಗೊತ್ತಾ? ಕೈಯಲ್ಲಿರೋದಲ್ದೆ ಟೆಂಟ್ ಒಳಗಿರೋದನ್ನೆಲ್ಲ ತಗೊಂಡ್ ತಿನ್ಬೇಕು. ಯಾಕೆ ಮೇಡಮ್, ನಿಮಗ್ ಹೊಟ್ಟೆ ಇಲ್ವಾ? ಇಲ್ಲ ಹೊಟ್ಟೆ ಹಸಿತಾ ಇಲ್ವಾ? ಇಲ್ಲ. ಬಾಯಿ ಮಾತಿಂದ ಇಲ್ಲ ಅಂತ ಹೇಳಿದ್ರು ಬಾಡೋಗಿರೋ ನಿಮ್ಮ ಆಪಲ್ ಅಂತ ಕೆನ್ನೆಗಳು ಹೇಳ್ತಾ ಇವೆ. ತಿನ್ನೋದಕ್ಕೆಲ್ಲ ಕೋಪಿಸ್ಕೊಂಡ್ರೆ ನಿಮ್ಗೆ ನಷ್ಟ. ಇವಳು ಯಾವಾಗ್ಲೂ ಹೀಗೆ ತುಂಬಾ ಹಟ್ ಮಾರಿ. ಕೋಪದಲ್ಲಿ ಆಪಲ್ ಬಿಸಾಕಿದ್ರೆ ಈಗ ಬ್ರೆಡ್ಗೆ ಬೆಣ್ಣೆ ಹಾಕಿದಿರಿ, ತಗೊಳ್ಳಿ ತಿನ್ನಿ. ನಿಮ್ಮ ಕನಿಕರದ ತಿರುಪೆ ನನಗ್ ಬೇಕಾಗಿಲ್ಲ.
ಏನು ಹಾಯ್ ಏನು ಭಟ್ರೆ ನೀನು ನನಗೆ ಅದು ಅದು ಮಾಡಿದರೆ ನಾನು ನಿನಗೆ ಇದು ಇದು ತುಂಬಿಸಿ ಕೊಡುವೆ. ಸರಿ ನೀ ಹೇಳ್ದ ಕೇಳ್ತೀನಿ. ಮೊದಲು ನಿನ್ನ ಹೊಟ್ಟೆ ತುಂಬಿಸುವೆ. ಹೆದರಬೇಡ ಚಿನಿಮಿಣಿಕಿ, ನಾನು ನಿನಗೆ ಎಂತ ಹೇಳಿದ್ದು ಗೊತ್ತುಂಟಾ? ಎಲ್ಲರೂ ಹೋದ ಮೇಲೆ ನಿನಗೆ ಬೇರೆ ರೀತಿಯ ಮಂಗಳೂ ಸ್ಪೆಷಲ್ ಐಟಮ್ ಅನ್ನು ಮಾಡಿ ಕೊಡುವೆ. ಹೌದಾ? ಎಂತದು ನೀನು ಮುಂಜಾನೆಯಿಂದ ತಿಕ್ಕಿದ್ದನ್ನೇ ತಿಕ್ಕುತ್ತಿರುವೆ? ರೀ ಭಟ್ರೆ ಅವ್ಳ್ಯಾಕ್ರಿ ಬೈತಾ ಇದ್ದೀರಾ? ಮತ್ತೇನು ಮಾಡುವುದು? ಬೆಳಿಗ್ಗೆಯಿಂದ ಮಾಡಿದ್ದನೆ ಮಾಡುತ್ತಿರುವಳು. ಎಲ್ಲ ಅಡಿಗೆ ಮನೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಏನ್ರಿ ಭಟ್ರೆ ಅದ್ ಗಲಾಟೆ? ಎಂತದು ಇಲ್ಲ ಮೇಡಮ್, ಹುಡುಗಿಯರದು ಪಿರಿ ಪಿರಿ. ಕಾಲೇಜಿಗೆ ಗೊತ್ತಾಗ್ಲಿಲ್ಲ? ಹಾ ಹೊರಡಿ. ರೀ ಭಟ್ರೆ, ಈ ಲೇಡೀಸ್ ಹಾಸ್ಟೆಲ್ ನಲ್ಲಿ ಗಂಡಸರು ನಿಮ್ಮೊಬ್ಬರನ್ನೇ ಇಟ್ಕೊಂಡಿರೋದು ಯಾಕೆ ಗೊತ್ತಾ? ನೀವು ಅಡಿಗೆ ಚೆನ್ನಾಗಿ ಮಾಡ್ತೀರಿ ಅಂತ. ಮೈ ಮೇಲೆ ಎಚ್ಚರ ಇಟ್ಕೊಂಡು ಕೆಲಸ ಮಾಡಿ, ಗೊತ್ತಾಯ್ತಾ? ಆಯ್ತು ಮೇಡಮ್. ಏ ಪುಟ್ಟಿ, ಯಾಕೆ ಹಾಳು ಹಾಕ್ತಾ ಇದೀಯಾ? ಗೊತ್ತಿಲ್ಲ, ಅವ್ರು ಹಾಕ್ಬಿಟ್ ಬಾ ಅಂದ್ರು. ಮೊನ್ನೆ ಕಾಲೇಜ್ನಲ್ಲಿ ಹುಡುಗಿ ಮುಂದೆ ಇವ್ರಿಗೆಲ್ಲ ಅವಮಾನ ಮಾಡಿದ್ಯಲ್ಲ, ಅದಕ್ಕೆ ನಿನಗೆ ಈ ವಿಕ್ರಮ್ ಕಳಿಸಿರೋ ಬಹುಮಾನ ಓ, ಮತ್ತು ಆಹ್ವಾನ. ಆ ಹಾರನ ನಾನು ಮುಟ್ಟಿ ಕೊಟ್ಟು ಕಳಿಸಿದ್ದು. ಓಹೋ, ನೀನ್ ಮುಟ್ಟಿ ಕೊಟ್ಟ ತಕ್ಷಣ ನಾನ್ ನಿನ್ನ ಕಟ್ಕೋಬೇಕು ಅಲ್ಲ? ಎಸ್. ವಿಕ್ರಮ್ ಅಂತ ಹೆಸರಿಟ್ಕೊಂಡು ಪುಕ್ಲನ್ ಥರ ದೂರ ನಿಂತಿದೆಯಲ್ಲ, ಬಾ ಹತ್ರ. ಲಕ್ಕಿ ಚಾನ್ಸ್ ಗುರು. ಯಾಕ್ರೋ ನಿಲ್ಲಿಸ್ಬಿಟ್ರಿ? ಹೊಡಿರೋ. ನಾವು ಹೊಡಿತೀವಿ. ನೀನ್ ನನಗ್ ಹಾರ ಹಾಕೋಕ್ ಮೊದ್ಲು ನೀನು ನಿನ್ನ ಫ್ರೆಂಡ್ಸ್ ಮುಟ್ ನೋಡ್ಕೊಳ್ಳೋ ಹಾಗೆ ಮೆಟ್ನಲ್ಲಿ ಹೊಡೆದ್ ಕಳಿಸ್ತೀವಿ. ನಿನ್ ಚೇಲಾಗಳೆಲ್ಲ ಓಡ್ ಹೋದ್ರು ನೀನ್ ನಿಂತಿದ್ಯಾ ಅಂದ್ರೆ ನಿನಗೆ ನನ್ ಚಪ್ಲಿ ಏಟೆ ಬೇಕು ಅಂತ ಕಾಣುತ್ತೆ. ಈ ಆಹ್ವಾನ ಏನೇ ಮಾಡೋದು? ಓಹೋ, ಏನ್ ಮೇಡಮ್, ಅವತ್ತು ನನಗೆ ಸೆಟಪ್ ಮಾಡ್ಕೊಂಡ್ ಬಂದಿದ್ಯಾ ಅಂತ ಕೇಳಿದ್ರಿ. ಇವತ್ತು ಇದು ನಿಮ್ ಸೆಟಪ್ಪಾ? ಸರಿಯಾಗಿ ನೋಡಿ ಹೇಳಮ್ಮ, ನಿನ್ನ ಬಲಾತ್ಕಾರ ಮಾಡಿ ಮೋಸ ಮಾಡ್ದ ಅಂತ ಹೇಳಿದ ವಿಜಯ್ ಇವ್ರೇನಾ? ಹೌದು. ಗುರ್ತು ಪರಿಚಯ ಇಲ್ದೇ ಇದ್ರು ಥಟ್ ಅಂತ 5,000 ರೂಪಾಯಿ ಕೊಟ್ಟಾಗ್ಲೇ ಅನುಮಾನ ಬಂತು. ಸರ್, ಬಲಾತ್ಕಾರದ ಕೇಸ್ಗೆ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಶಿಕ್ಷೆನೋ ಅಷ್ಟನ್ನು ಕೊಟ್ಟು ಇವನ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡಿ ಸರ್. ಹಿಡಿಯೋದಷ್ಟೇ ನಮ್ ಕೆಲ್ಸ, ಶಿಕ್ಷೆ ಕೊಡೋದು ಕೋರ್ಟು. ಹೌದು, ಈ ಮಾತು ನೀವ್ಯಾಕೆ ಹೇಳ್ತಾ ಇದ್ದೀರಾ? ಅದು ನನ್ ಹಾಗೆ ಬೇರೆ ಯಾವ ಹೆಣ್ಮಕ್ಳನ್ನು ತನ್ನ ಮೋಸಕ್ಕೆ ಬಲಿ ತಗೊಳ್ದೇ ಇರ್ಲಿ ಅಂತ. ಎಕ್ಸ್ಕ್ಯೂಸ್ ಮಿ ಇನ್ಸ್ಪೆಕ್ಟರ್, ಎಸ್. ಶಿಕ್ಷೆ ಅನುಭವಿಸೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ನಾಳೆ ಅವಳು ಹುಟ್ಟೋ ಮಗು ಯಾರನ್ನಪ್ಪ ಅಂತ ಕರೆಯುತ್ತೆ? ಅವಳು ಯಾರು ಆಶ್ರಯ ಕೊಡ್ತಾರೆ? ನಾನ್ ಶೀಲಾ ಕೆಡಿಸಿದೀನಿ ಅಂತ ಕಂಪ್ಲೇಂಟ್ ಕೊಟ್ರೆ ಈ ಕಮಲನ್ನ ನಿಮ್ ಎದುರಿಗೆ ಇಲ್ಲೇ ನಾನ್ ಮದುವೆ ಆಗ್ತೀನಿ. ದಟ್ಸ್ ಅ ಗುಡ್ ಐಡಿಯಾ. ಇನ್ಸ್ಪೆಕ್ಟರ್, ಅರ್ಶಿನದ ಕೊಂಬು ಹಳಿದಾರ ತರಿಸಿ. ಕಾನ್ಸ್ಟೇಬಲ್. ನೋಡ್ದೇನಮ್ಮ, ನೀನು ಬಾಳ್ ಹಾಳು ಮಾಡಿದವನೇ ನಿನಗೆ ಹೊಸ ಬಾಳ್ ಕೊಡ್ತಿದ್ದಾನೆ. ಈ ತಾಳಿ ಹೆಣ್ಣಿನ ಕುತ್ತಿಗೆಗೆ ಬೇಲಿ ಇದ್ದ ಹಾಗೆ. ಇದನ್ನ ಯಾರು ಕಟ್ತಾರೋ ಅವನೇ ಆಕೆ ಗಂಡ. ಪ್ರತಿ ಗಂಡು ಹೆಣ್ಣಿನ ಕುತ್ತಿಗೆಗೆ 3 ಗಂಟು ಹಾಕ್ತಾನೆ. ಮೊದಲನೇ ಗಂಟು ಆ ಭಗವಂತನ ಮೇಲೆ ಪ್ರಮಾಣ ಮಾಡಿ,
ಎರಡನೇದು ತಂದೆ ತಾಯಿಗಳ ಮೇಲೆ ಪ್ರಮಾಣ ಮಾಡಿ. ಮೂರನೇ ಗಂಟು ಅಂತರಾತ್ಮದ ಮೇಲೆ ಪ್ರಮಾಣ ಮಾಡಿ ಕಟ್ತಾನೆ. ಈ ತಾಳಿ ಈಗ ನಿನಗೆ ಕಟ್ತಾ ಇದ್ದೀನಿ. ಆಕಾಶವ ಬೀಳಲಿ ಮೇಲೆ ಯಾರಿದು? ಈ ಮನೆ ವಸ್ತು ತುಣಿದು ವಸ್ತಾಗ್ ಬಂದಿರೋ ಹೆಣ್ಣು? ನಾನು ಚಿನಿಮಿನಿಕಿ. ಅದಕ್ಕೆ ಮಿಡ್ಮಿಡ ಅಂತ ಮಿಂಚುತ್ತಾ ಐತೆ. ಚಿನ್ಮಿನ್ಕಿ, ಈ ಮನೆಯಾಗ ನಿನ್ಗೇನ್ ಕೆಲ್ಸ? ಮದುವಮ್ಮನವ್ರನ್ನ ನೋಡ್ಕೊಳಕ್ಕೆ ಆ? ಪಟ್ನದಿಂದ ಬಂದಿರೋಳು. ನೀನು? ನಾನಾ ಕಲ್ಕೊಳ್ಕಿ ಕೃಷ್ಣ. ಈ ಮನೆ ಯಜಮಾನ್ರಿಗೆ ಎಡಗೈ ಅಯ್ಯ, ಯಾಕೆ ಅವ್ರಿಗೇನ್ ಕೈ ಇಲ್ವಾ? ಐತೆ, ಹ್ಮ್. ಸಹಾಯಕ ಅಂದೆ. ಓ, ಹಂಗಂದಿಯಾ? ಚಿನ್ಮಿನ್ಕಿ, ನೀನು ಅಂದ್ರೆ ಸಾಕು. ಯಾಕೆ? ಈ ಊರ್ನಾಗೆ ಕರಿ ಎಮ್ಮೆಗಳು ನೋಡಿ ನೋಡಿ ನನ್ ಕಣ್ಣೆಲ್ಲ ಹಿಂಗೋಗೈತೆ. ಮಿಣ ಮಿಣ ಅಂತ ಮಿಂಚೋ ಈ ಸೀಮೆಸ ನೋಡ್ತಿದ್ದಂಗೆ ನನ್ ಮೈ ಎಲ್ಲ ಒಂಥರ ಆಗೋಯ್ತು. ಈ ಖುಷಿನಾಗೆ ನನಗ್ ಬಂದೇ ಒಂದ್ ಕೊಟ್ಬಿಟ್ರೆ ಕಲ್ಕೊಂಡ್ಕೆ ಕೃಷ್ಣ. ಏನ್ ಚಿಲ್ಮಿಣ್ಕಿ? ಏನು ಹಂಗ್ ಮಿಕ್ ಮಿಕ್ ಅಂತ ನೋಡ್ತಿದ್ಯಲ್ಲ? ಯಾವೊಂದ್ ಬಾರ ಹೊತ್ಕೊಬಿಟ್ಟಿದ್ಯಾ ನೀನು? ಬಾರ ಓದ್ಕೊಳಕ್ಕೆ ಅಲ್ವಾ ಎಣ್ಣ ಹುಟ್ಟಿರೋದು. ಹೌದಾ? ಹೌದಾ ಅಂತ ಬಾಯಿ ಕಿಸಿದಿದ್ಯಲ್ಲ. ಮನುಷ್ಯನ ನೀನು? ಅಟೋ ಹೊತ್ನಿಂದ ಓದ್ಕೊಂಡ್ ನಿಂತೀವ್ನಿ. ಇಳಿಸ್ಬೇಕನ್ನೋ ಜ್ಞಾನ ಆದ್ರೂ ಬ್ಯಾಡವಾ? ಎಷ್ಟಿನ ಮೆತ್ಕೆ ಅಯ್ಯ ನರಬೇಟ್ಲ, ಇಷ್ಟು ಸಣ್ಣ ಭಾರ ಇಳ್ಸಕ್ ಆಗದೆ ಬಿದ್ದೋಗ್ಬಿಟ್ಟಿಯಲ್ಲ. ಇನ್ ನನ್ ಮದ್ವೆ ಆದ್ರೆ ಅಪ್ಳ ಆಗೋಗ್ತೀಯ ಅಷ್ಟೇ. ನೀನು ನನ್ ಮದ್ವೆ ಮಾಡ್ಕೊತೀಯ? ಬೇಡ ಅಂದ್ರೆ ಬಿಡು, ನಾನ್ ಇನ್ನೊಬ್ಬನ್ ನೋಡ್ಕೋತೀನಿ. ನನ್ನ ಮದ್ವೆ ಮಾಡ್ಕೊ. ನನ್ನೇ ಮದ್ವೆ ಆಗ್ಬೇಕು ಅಂದ್ರೆ ಒಂದ್ ಷರತ್ತು. ಏನು? ನೀನು ಪೈಲ್ವಾ ನಂಗೆ ದಪ್ಪ ಆಗ್ಬೇಕು, ಆಗ್ಲೇ ನನಗಿಷ್ಟ. ದಪ್ಪ ಆಗಕ್ಕೆ ಏನ್ ಮಾಡ್ಬೇಕು? ದಿನ ಒಂದ್ ಚಂಬು ಎಮ್ಮೆ ಗಂಜಲ ಕುಡಿಬೇಕು. ದಿನ ಒಂದು ಪ್ಲೇಟು ಬಿಸಿ ಬಿಸಿಯಾದ ಸಗಣಿ ತಿನ್ಬೇಕು. ಎದ್ರು ಪುಗ್ಲ ನನ್ ಮನೆ ಮಾಡ್ಕೋತಾನಂತೆ. ಬಟ್ರೆ ಯಾವಾಗ ಬರ್ತೀರಾ? ಯಾವಲ್ಲ ಅವ್ನ್ ಪಿಲ್ಲಾರ ನನಗೆ ಇದ್ರಿಂದ ಹೊಡೆದಿದ್ದು? ಯಾವಲ್ಲ ಅವನು? ನೀನಿಲ್ಲದೆ ನಿದ್ದೆ ಬರಲಿಲ್ಲ, ಊಟ ತಿಂಡಿ ಸೇರಲಿಲ್ಲ, ಅದಕ್ಕೆ ಹೇಳದೆ ಕೇಳದೆ ಓಡಿ ಬಂದದ್ದು. ನಂಗೂ ಅಷ್ಟೇಯ, ನೀನ್ ಇಲ್ದೆ ನಂಗೆ ಆಗ್ಬಿಟ್ಟಿತ್ತು. ದಿನ ನಿನ್ನ ನೆನ್ಸ್ಕೊಂಡೆ ಕಾಲ ಕಳಿತಿದ್ದೆ. ಅಯ್ಯೋ ನನ್ ಚಿನ್ಮಣಿಕಿ, ಈಗ ನಾನು ಬಂದನಲ್ಲ, ನಿನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ. ಮತ್ತೆ ನೀನ್ ಸಂಪಾದನೆ ಏನ್ ಮಾಡಿಯಾ? ಎಂತದು ನೀನು ಹೇಳುವುದು? ನಮಗೆ ಅಲ್ಲಾಡಿಸುವುದು ಚೆನ್ನಾಗಿ ಗೊತ್ತುಂಟು. ನಾವು ಕಾಲಿಟ್ಟ ಜಾಗದಲ್ಲಿ ಅಲ್ಲಾಡಿಸಿದರೆ ಸಾಕು. ಅಲ್ಲಾಡ್ಸುವುದು ಅಂದ್ರೆ ಏನು ಭಟ್ರೆ? ಸೌಟು. ನಾವು ಉಡುಪಿಯ ಜನ ಅಲ್ಲವೋ? ಒಂದು ಕೈಯಲ್ಲಿ ಸೌಟು, ಮತ್ತೊಂದು ಕೈಯಲ್ಲಿ ಜಾಲರ ಹಿಡಿದು ಹೊರಟ್ರೆ 5 ಸ್ಟಾರ್ ಹೋಟೆಲ್ ಕಟ್ಟುವ ಚೈತನ್ಯ ಉಂಟು. ನಿನಗೆ ಗೊತ್ತುಂಟಾ? 5 ಸ್ಟಾರ್ ಭಟ್ರೆ. ವಿಜಯಪ್ಪ, ಏನ್ ನೀವಿಬ್ರು ಇಲ್ಲಿ? ಈ ಚಿಲಿಮಳಿಕೆ ಇಲ್ಲದೆ ನಾನಿಲ್ಲ, ಭಟ್ರೆ ಇಲ್ದೆ ನಾನಿಲ್ಲ. ನಮ್ಮಿಬ್ಬರಿಗೂ ಒಂದು ತರ ಲಿಂಕ್ ಉಂಟು. ಮದಮ್ನವ್ರ ಮನೆಯಾಗೆ ನನ್ ಕೆಲ್ಸಕ್ಕೆ ಇವ್ನಿ. ಭಟ್ರೆ ನಾನ್ ನಿಮ್ ಮನೆ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ರೆ ನಾವಿಬ್ರು ಪಾರೋಳ ಇದ್ದಾಗಿದ್ವಿ. ಅಂದ್ರೆ ಕಬೂತರ್ ಜಾ ಜಾ ಅಂತ ನೀವ್ ಹೇಳಿದ್ದನ್ನು ಮದುವಮ್ಮರಿಗೆ ಹೇಳುತ್ತೇವೆ. ಮದಮ್ನವ್ರ ವಿಷಯ ನಿಮ್ಗೆ ಹೇಳ್ತೀವಿ. ಕಬೂತರ್ ಝ ಝ ಝ, ಪಾರಿವಾಳ ಭ ಭ ಭ. ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿಯಾ? ಬಿಡ್ತೀನಾ? ನನ್ ಕಿವಿ ನಾಗರಾವನ್ ಕಿವಿ ಇದ್ದಾಗೆ, ನನ್ ಬಾಯಿ
ಬೊಂಬಾಯಿ ಆಗಕ್ಕಿಂತ ಮುಂಚೆ ಒಂದೇ ಒಂದು ಈ ವಿಷಯ ನೀನ್ ಯಾರ ಹತ್ರನೂ ಹೇಳಲ್ಲ ಅಂದ್ರೆ ಒಂದೇನ ನೀನ್ ಕೇಳ್ದಷ್ಟು ಕೊಟ್ಟಿನಿ ಇಲ್ಲಿ ಬೇಡ ರಾತ್ರಿ ಕೊಟ್ಟಿಗೆಯಲ್ಲಿ ಅದು ನಿಮ್ ಮಗಳ ಕೇಸ್ ತುಂಬಾ ಅರ್ಜೆಂಟ್ ಆಗಿರೋದ್ರಿಂದ ವರದಕ್ಷಿಣೆ ಜಾಸ್ತಿ ಆಗುತ್ತೆ ಅಂತ ತಾನೇ? ನೀವೇನ್ ಯೋಚನೆ ಮಾಡಬೇಡಿ, ಒಳ್ಳೆ ವಿದ್ಯಾವಂತ ಹುಡುಗನ್ ಕರ್ಕೊಂಡು ಬನ್ನಿ, 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವ್ ಹೇಳೋ ಬೆಲೆಗೆ ಅಪ್ಪಟ ಬಂಗಾರದಂತಹ ವರ ಸಿಗ್ತಾನೆ ಸ್ವಾಮಿ. ಇನ್ 4 ದಿವಸದಲ್ಲಿ ಹುಡುಗನ ನೀವು ಫಿಕ್ಸ್ ಮಾಡಿ ಕೊಟ್ರೆ ಕಮಿಷನ್ 1 ಲಕ್ಷ ರೂಪಾಯಿ ಕೊಡ್ತೀನಿ. ಅಯ್ಯೋ 1 ಲಕ್ಷ ವರ ಫಿಕ್ಸ್ ಆಯ್ತು ಅಂತ ತಿಳ್ಕೊಳ್ಳಿ, ನಿಮ್ ಮಗಳ ಕುತ್ತಿಗೆ ತಾಳಿ ಕಟ್ಸ್ ಆಯ್ತು ಅಂತ ತಿಳ್ಕೊಳ್ಳಿ, ನಿಮ್ ಕೈಗೆ 1 ಲಕ್ಷ ಸಿಕ್ತು ಅಂತ ತಿಳ್ಕೊಳ್ಳಿ. ಆಯ್ತು ದೇವ್ರು. ಬೇಗ ಮಾಡಿ. ಲಕ್ಷ 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 ಲಕ್ಷ. ಭೀಮಪ್ಪನವ್ರೇ, ಯಾರು? ನಾನು ಚಿನ್ವಣಿಕೆ. ನೀನಾ? ನಿನಗೂ ಒಂದು ಗಂಡು ಸೆಟಪ್ ಮಾಡ್ಕೊಡ್ಬೇಕಾ? ಯಾಕೆ ನೀವೇ ಒಂದು ಗಂಡಲ್ವಾ? ಚಾನ್ಸ್ ತಾನಾಗ್ತಾನು ಹುಡ್ಕೊಂಡ್ ಬಂದಿರುವಾಗ ಬಿಟ್ರೆ ನನ್ನಂತ ಮುಟ್ಟಾಳ ಯಾರು ಇಲ್ಲ. ಏನ್ ಇಷ್ಟ ಮಾಡ್ತಾ ಇದೀರಾ? ಈ ಬಾಡಿ ಆಗಲ್ವಾ ನಿಮಗ್ ಜೋಡಿ? ಅಯ್ಯೋ ಇಂಥ ಬಾಡಿ ಬೂತ್ಗರಡಿ ಹಾಕ್ ನೋಡಿದ್ರು ಸಿಗೋದಿಲ್ಲ. ಯಾವಾಗ ಇಟ್ಕೊಳ್ಳ ಲಗ್ನ? ಈಗ್ಲೇ. ಈಗ್ಲೇನಾ? ಬನ್ನಿ. ರೆಡಿ. ಇದೇನಿದು ಇಲ್ಲಿ ಕರ್ಕೊಂಡ್ ಬಂದಿದೀಯಲ್ಲ? ಜಾತಿ ಮದ್ವೆನೆ ಒಂಥರ ವಿಚಿತ್ರ. ಹೌದಾ? ಓ ಮಾವ ಏನು ಮದ್ವೆ ಗಂಡು ಬಂದೈತೆ, ಹೊಸ ಸಿಂಗಾರ ಮಾಡ್ಬ್ಯಾಡ್ವಾ? ಓ ವಾತಾವರಣ ಯಾಕೋ ಒಂಥರ ಇದೆಯಲ್ಲ. ನನ್ನ ನಾಳೆ ಬರ್ತೀನಿ. ಇಲ್ಲಿಗೆ ಬಂದವರನ್ನು ಸುಮ್ಮನೆ ಬಿಡಲಿಕ್ಕುಂಟ? ಸ್ವಲ್ಪ ತಿರುಗಿ. ಯಾಕೆ? ಒಳಗಡೆ ನಿಮ್ಮ ಸೋದರ ಮಾವ ಉಂಟು. ಹೌದಾ? ಮಾವ ನೀವೆಲ್ಲ ಯಾರು? ನಾವೆಲ್ಲ ರಾಮನಾಥ್ ರಾಯರ್ ಮಗಳಿಗೆ ವರ ನಿಶ್ಚಯ ಮಾಡಕ್ ಬಂದಿರೋ ಬ್ರೋಕರ್ಗಳು. ನೀವು? ನಾನು ಅಷ್ಟೇ. ಲಕ್ಷಕ್ಕೆ ಆಸೆ ಪಟ್ಟೆ, ನನ್ಗತಿ ಅಲಕ್ಷ್ಯವಾಗಿ ಹೋಯ್ತು. ತಿರುಪತಿ ತಿಮ್ಮಪ್ಪ. For more updates, like, comment, subscribe to our channel.